ಮೋದಿ ಬಳಿಕ ಉಡುಪಿಯ ಶ್ರೀಕೃಷ್ಣನ ಒಂದು ಪ್ರದೇಶಕ್ಕೆ ನಗರಕ್ಕೆ ಈಗ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಆಂಧ್ರದ DCM ಹೋಗ್ತಾ ಇದ್ದಾರೆ. ಅವರು ಭೇಟಿ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಕೂಡ ಹಿಂದೆ ಭೇಟಿ ಕೊಟ್ಟಿದ್ರು. ಅದಾದ ನಂತರ ಈಗ ಉಡುಪಿಯ ಶ್ರೀಕೃಷ್ಣನ ಮಠಕ್ಕೆ ಮಂದಿರಕ್ಕೆ ಹೋಗ್ತಾ ಇದ್ದಾರೆ DCM DK ಶಿವಕುಮಾರ್. DCM ಪವನ್ ಕಲ್ಯಾಣ್. ಆಂಧ್ರದ DCM ಆಗಿರುವಂತಹ ಪವನ್ ಕಲ್ಯಾಣ್ ಹೋಗ್ತಾ ಇದ್ದಾರೆ. ಇದೇ ಡಿಸೆಂಬರ್ 7ನೇ ತಾರೀಕು ಕೃಷ್ಣನೂರಿಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹೋಗ್ತಾ ಇದ್ದಾರೆ ಗೀತೋತ್ಸವದಲ್ಲಿ ಭಾಗಿಯಾಗೋಕೆ. ಈ ಒಂದು ವಿಚಾರವನ್ನು ತಿಳಿದು ಅಲ್ಲಿನ ಅಭಿಮಾನಿಗಳು ಖುಷಿಯಾಗಿಬಿಟ್ಟಿದ್ದಾರೆ. ಅವರು ಹೋಗ್ತಾ ಇರುವಂಥ ಒಂದು ಸಮಯವನ್ನು ನಾವು ನೋಡೋದನ್ನು ಮಧ್ಯಾಹ್ನ 2:15 ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಪವರ್ ಸ್ಟಾರ್ ಆಗಮಿಸ್ತಾರೆ. ಅದಾದ ಬಳಿಕ ಅಲ್ಲಿ 3:30 ಉಡುಪಿ ಪ್ರವಾಸಿ ಮಂದಿರಕ್ಕೆ ತಲುಪುತ್ತಾರೆ DCM. ಇದಾದ ಮೇಲೆ ಅದೇ ವೇಳೆಯಲ್ಲಿ ಲಕ್ಷ ಕಂಠ ಗೀತ ಪಾರಾಯಣ ಸಮಾರಂಭ ಏನಿದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪರ್ಯಾಯ ಶ್ರೀ ಪುತ್ತಿಗೆ ಒಂದು ಮಠ ಆಯೋಜಿಸಿರುವಂತಹ ಈ ಒಂದು ಗೀತೋತ್ಸವ ಕಾರ್ಯಕ್ರಮದಲ್ಲಿ DCM ಪವನ್ ಕಲ್ಯಾಣ್ ಭಾಗಿಯಾಗ್ತಾ ಇದ್ದಾರೆ. ಆಂಧ್ರದ ಪ್ರಸಿದ್ಧ ನಟ, ಪ್ರಖ್ಯಾತ ನಟ ಮತ್ತು ಈಗ DCM ಕೂಡ ಆಗಿದ್ದಾರೆ. ಅವರು ಈಗ ನಮ್ಮ ಉಡುಪಿಗೆ ಬರ್ತಾ ಇದ್ದಾರೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದರು. ಈ ಒಂದು ಗೀತ ಪಾರಾಯಣ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈಗ ನಟ ಪವನ್ ಕಲ್ಯಾಣ್, ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ. ಶ್ರೀಕೃಷ್ಣನ ದರ್ಶನವನ್ನು ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಪವನ್ ಕಲ್ಯಾಣ್ ಅವರೇ ಮುಖ್ಯ ಅತಿಥಿಗಳಾಗಿರ್ತಾರೆ ಅಂತ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧಿಪತಿಯಾಗಿರುವಂತಹ ಸುಗುಣೇಂದ್ರ ತೀರ್ಥರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಸಂಜೆ 4 ಗಂಟೆ ಸುಮಾರಿಗೆ ಪವನ್ ಕಲ್ಯಾಣ್ ಉಡುಪಿಯ ಕಡಗೋಲು ಶ್ರೀಕೃಷ್ಣನ ಒಂದು ದರ್ಶನವನ್ನು ಕೂಡ ಪಡಿತಾರೆ. ದರ್ಶನ ಪಡೆದ ನಂತರ ರಾಜಾಂಗಣದಲ್ಲಿ ಲಕ್ಷ ಗಂಟ ಗೀತ ಪಾರಾಯಣ ಸಮಾರಂಭ ಏನಿದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ 7:55 ಮಂಗಳೂರು ವಿಮಾನ ನಿಲ್ದಾಣದಿಂದ ಅವರ ಕಡೆ ಒಂದು ವಾಪಸ್ ಆಗ್ತಾರೆ ಅವರ ಊರಿಗೆ, ಅವರ ಒಂದು ಆಂಧ್ರ ಪ್ರದೇಶಕ್ಕೆ. ಈ ರೀತಿಯಾಗಿ ಪವನ್ ಕಲ್ಯಾಣ್ ಬರುವಂತಹ ಹೋಗುವಂತಹ ಸಮಯವೆಲ್ಲವೂ ಕೂಡ ನಿಗದಿ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಬಂದಂತಹ ಬೆನ್ನಲ್ಲೇ ಈಗ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೂಡ ಉಡುಪಿಯ ಶ್ರೀಕೃಷ್ಣನನ್ನು ದರ್ಶನ ಮಾಡೋಕೆ ಮತ್ತು ಲಕ್ಷ ಗಂಟ ಗೀತ ಪಾರಾಯಣದಲ್ಲಿ ಭಾಗಿಯಾಗೋಕೆ ಉತ್ಸಾಹವನ್ನು ತೋರಿದ್ದಾರೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಒಂದು ಸಂಬಂಧ ಕೂಡ ತುಂಬ ಅಚ್ಚುಕಟ್ಟಾಗಿ ಇದರಿಂದ ಇರಲಿದೆ. ಹೀಗಾಗಿ ಮತ್ತು ಸನಾತನ ಧರ್ಮಕ್ಕೆ ನರೇಂದ್ರ ಮೋದಿಯವರು ಯಾವ ರೀತಿಯಾಗಿ ಒಂದು ಇಂಪಾರ್ಟೆನ್ಸನ್ನು ಕೊಡ್ತಾರೆ, ಆದ್ಯತೆಯನ್ನು ಕೊಡ್ತಾರೆ, ಅದೇ ರೀತಿಯಲ್ಲಿ ಅವರ ನಿಟ್ಟಿನಲ್ಲಿನೇ ಪವನ್ ಕಲ್ಯಾಣ್ ಕೂಡ ಸಾಗ್ತಾ ಇದ್ದಾರೆ. ಈ ಹಿಂದೆ ಕೂಡ ನಾವು ಹಿಂದುತ್ವದ ವಿಚಾರದಲ್ಲಿ, ಸನಾತನ ಧರ್ಮದ ವಿಚಾರದಲ್ಲಿ ಪವನ್ ಕಲ್ಯಾಣ್ ಯಾವ ರೀತಿಯಾಗಿ ನಡೆದುಕೊಂಡಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಮತ್ತು ತಿರುಪತಿಯ ದೇವಾಲಯದಲ್ಲಿ ಈ ಲಡ್ಡಿನ ವಿಚಾರದಲ್ಲಿ ಎಲ್ಲ ಒಂದು ಕಲಬೆರಕೆ ವಿಚಾರ ಕೇಳಿ ಬಂದಾಗ ಅವರು ಸ್ವತಃ ಅಲ್ಲಿ ಸೇವೆಯನ್ನು ಮಾಡಿದರು. ಅಲ್ಲಿ ಕಸ ಗುಡಿಸುವಂತಹ, ಬಂಡೆ ಒರೆಸುವಂತಹ ಒಂದು ರೀತಿಯಲ್ಲಿ ಸೇವೆಯನ್ನು ಮಾಡಿದರು. ಆ ಸೇವೆಯನ್ನು ಮಾಡೋದ್ರ ಮೂಲಕ ನಾವು ಮಾಡಿರುವಂತಹ ತಪ್ಪನ್ನು ಮನ್ನಿಸು ಅಥವಾ ಬೇರೆಯವರು ಮಾಡಿರುವಂಥ ತಪ್ಪನ್ನು ಮನ್ನಿಸು ಸ್ವಾಮಿ ಅಂತ ಹೇಳಿ ಕೇಳಿಕೊಳ್ಳುವಂಥ ರೀತಿಯಲ್ಲಿ ಸನಾತನ ಧರ್ಮಕ್ಕೆ ಇವರು ಒಂದು ಮಾಲೆಯನ್ನು ಹಾಕಿ ನಡೆದುಕೊಂಡಿದ್ದರು. ಸನಾತನ ಧರ್ಮದ ರಕ್ಷಕ ಎನ್ನುವಂಥ ರೀತಿಯಲ್ಲಿ ಕೂಡ ಹೇಳಿಕೊಂಡಿದ್ದರು. ಆ ರೀತಿಯಾಗಿ ನಡೆದುಕೊಂಡಂತಹ ಪವನ್ ಕಲ್ಯಾಣ್ ಈಗ ಇಲ್ಲಿ ಉಡುಪಿಯಲ್ಲಿ ನಡೀತಾ ಇರುವಂತಹ ಲಕ್ಷ ಗಂಟ ಗೀತ ಪಾರಾಯಣ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೇ ಡಿಸೆಂಬರ್ ತಾರೀಕು ಬರ್ತಾ ಇದ್ದಾರೆ. ಅವರು ನಾಳೆ ಬರ್ತಾ ಇದ್ದಾರೆ. ಡಿಸೆಂಬರ್ 7ನೇ ತಾರೀಕು ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ ಎನ್ನುವಂಥ ವಿಚಾರ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಪವನ್ ಕಲ್ಯಾಣ್ನ ನೋಡೋಕೆ. ಸಿನಿಮಾ ನಟನಾಗಿ ಮಾತ್ರ ಸೈ ಎನಿಸಿಕೊಂಡಿಲ್ಲ, ರಾಜಕೀಯದಲ್ಲಿ ಕೂಡ ಸತತವಾಗಿ ಪಟ್ಟು ಹಿಡಿದುಕೊಂಡು ಬಿಡದೆ ಅವರು DCM ಆಗಿ ಕೂತ್ಕೊಂಡಿದ್ದಾರೆ. ಈಗ ಇದೇ ಡಿಸೆಂಬರ್ 7ನೇ ತಾರೀಕು ಉಡುಪಿಯ ಶ್ರೀಕೃಷ್ಣನ ಮಂದಿರಕ್ಕೆ ಭೇಟಿ ಕೊಡ್ತಾರೆ. ಕಡಗೋಲು ಶ್ರೀಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಅಲ್ಲಿ ನಡೆಯುವಂತಹ ಒಂದು ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿರ್ತಾರೆ ಅಂತ ಅಲ್ಲಿನ ಮಠಾಧೀಶರು ಕೂಡ ಹೇಳಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಪವನ್ ಕಲ್ಯಾಣ್ ಆಗಮನಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.